ಸರ್ವರಿಗೂ ಸಮಪಾಲು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಕನ್ಯಾ. ಲೋಕಸಭಾ ಚುನಾವಣೆ ಹತ್ತಿರದಲ್ಲೇ ಇದ್ರೂ ಜನಪ್ರಿಯ ಬಜೆಟ್ ಮಂಡಿಸದ ಸಿಎಂ ಸಿದ್ದರಾಮಯ್ಯ ಜನಾನುರಾಗಿ ಬಜೆಟ್ ಮಂಡಿಸಿದ್ದಾರೆ. ಸರ್ವರ ಹಿತ ಬಯಸೋ ಸರ್ವೋದಯ ಕರ್ನಾಟಕ ಅಭ್ಯುದಯಕ್ಕೆ ಮಹತ್ತರ ಕೊಡುಗೆಗಳನ್ನು ನೀಡಿದ್ದಾರೆ. ಗ್ಯಾರಂಟಿ ಭಾರಗಳಿದ್ರೂ ಬಜೆಟ್ ಗಂಟಿನಲ್ಲಿ ಎಲ್ಲರಿಗೂ ಪಾಲು ಹಂಚಿದ್ದಾರೆ ಆರ್ಥಿಕ ನಿಪುಣ ಸಿದ್ದರಾಮಯ್ಯ. ದೊಡ್ಡ ಘೋಷಣೆಗಳಿಲ್ಲದಿದ್ರೂ ದೂರದೃಷ್ಟಿಯ 108 ಗುರಿಗಳು. ಗ್ಯಾರಂಟಿ ಗಂಟಿನ ಹೊರೆ ಇದ್ರೂ ಬರೆ ಎಳೆಯದ ಸಿದ್ದರಾಮಯ್ಯ. ಸಿದ್ದರಾಮನ ಹುಂಡಿಯ ಸಿದ್ದರಾಮಯ್ಯ 15ನೇ ಬಜೆಟ್. ಇದು ಐತಿಹಾಸಿಕ, ಇದು ದೂರದೃಷ್ಟಿ, ಇದು ಸಮಾನತೆ ಸಾಕಾರ, ಸಂವಿಧಾನ ಮತ್ತು ಬಸವಾದಿ ಶರಣರ ದಾಸೋಹದ ಆಶಯಗಳ ಸ್ಫೂರ್ತಿ. ಇದು ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಪರಿಕಲ್ಪನೆ. ಇದು ಬ್ರ್ಯಾಂಡ್ ಬೆಂಗಳೂರಿನ ಕನಸಿನ ಶ್ರೀಕಾರ. ಕೃಷಿಗೆ ಕಸುವು. ಸಿದ್ದರಾಮಯ್ಯ ಸರ್ಕಾರ ನಿಜಕ್ಕೂ ಬಜೆಟ್ ಮಂಡನೆಯಲ್ಲಿ ದಾಖಲೆ ಸೃಷ್ಟಿಸಿಲ್ಲ. ತಮ್ಮ ಮೇಲಿರುವ ಗುರುತರ ಹೊಣೆಯನ್ನ ಸಮರ್ಥವಾಗಿ ನಿಭಾಯಿಸಿದ್ದಾರೆ. ಆ ದೃಷ್ಟಿಯಿಂದ ಹೊಸ ಮೈಲುಗಲ್ಲು ನೆಟ್ಟಿದ್ದಾರೆ. 5 ಖಾತ್ರಿ ಯೋಜನೆಗಳಿಗೆ ಮಾತ್ರವಲ್ಲದೆ ಹಲವಾರು ಹೊಸ ಕಲ್ಯಾಣ ಯೋಜನೆಗಳಿಗೆ ಮತ್ತು ಮೂಲಸೌಕರ್ಯ ಕಾರ್ಯಕ್ರಮಗಳಿಗೆ ಅಗತ್ಯವಿರುವ ಆಯವ್ಯಯ ಹಂಚಿಕೆಯನ್ನು ಒದಗಿಸಿದ್ದೇವೆ. ಕಲ್ಯಾಣ ಆಧಾರಿತ ಬಜೆಟ್ ಅನ್ನು ನಾನು ಮಂಡಿಸಿದ್ದೇನೆ. ಬಜೆಟ್ ಮುಖಪುಟದಲ್ಲೇ ಭಾರತದ ಸಂವಿಧಾನ ಪ್ರಸ್ತಾವನೆಯ ಚಿತ್ರ. ಈವರೆಗೂ ಬಜೆಟ್ನಲ್ಲಿ ಕರ್ನಾಟಕದ ಭೂಪಟ, ಅಭಿವೃದ್ಧಿ ಮತ್ತು ಆದ್ಯತೆ ಚಿತ್ರಗಳು, ಕೆಲವೊಮ್ಮೆ ವಿಧಾನಸೌಧದ ಚಿತ್ರವೂ ಇದ್ದಿದ್ದುಂಟು. ಆದರೆ ಇದೇ ಮೊದಲ ಬಾರಿಗೆ ಸಂವಿಧಾನ ಪ್ರಸ್ತಾವನೆ ಮುದ್ರಿಸಲಾಗಿದೆ. 3.71 ಲಕ್ಷ ಕೋಟಿ ಬಜೆಟ್ ಅತ್ಯಂತ ತಲಸ್ಪರ್ಶಿ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳು, ಹಿಂದುಳಿದ ವರ್ಗಗಳು, ಅಲ್ಪಸಂಖ್ಯಾತರು ಸೇರಿ ತಳ ಸಮುದಾಯಗಳು ಹಾಗೂ ದುಡಿಯುವ ವರ್ಗದ ಜನರಿಗೆ ಸಾಮಾಜಿಕ ನ್ಯಾಯ, ಆದಾಯದ ಪಾಲನ್ನ ಹಂಚುವ ತಮ್ಮದೇ ಆರ್ಥಿಕ ವಿಧಾನವನ್ನ ಈ ಬಜೆಟ್ನಲ್ಲೂ ಕಾಣಬಹುದು. ಸಿದ್ದರಾಮಯ್ಯ ಬಜೆಟ್ನಲ್ಲಿ ಹಲವು ಮಹತ್ವದ ಹೆಜ್ಜೆಗಳಿವೆ. ಗ್ರಾಮೀಣ ಪ್ರದೇಶಗಳಲ್ಲಿ ಶುಚಿ ರುಚಿ ಆಹಾರಕ್ಕಾಗಿ ಕೆಫೆ ಸಂಜೀವಿನಿಗಳು. ಲಿಂಗತ್ವ ಅಲ್ಪಸಂಖ್ಯಾತರ ಮಾಸಾಶನ 800 ರಿಂದ 1800 ರೂಪಾಯಿಗೆ ಹೆಚ್ಚಳ. ಮಾಜಿ ದೇವದಾಸಿಯರ ಮಾಸಾಶನ 1500 ರಿಂದ 2000ಕ್ಕೆ ಏರಿಕೆ. ಕರ್ನಾಟಕ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಆಯೋಗ ರಚನೆ. ಶಾಲಾ ಕಾಲೇಜುಗಳಲ್ಲಿ ಸೌಹಾರ್ದತೆ ಜಾಗೃತಿಗೆ ನಾವು ಮನುಜರು ಸಂವಾದ. ನಾರಾಯಣ ಗುರು, ಜ್ಯೋತಿಬಾ ಫುಲೆ, ಪೆರಿಯಾರ್, ಲೋಹಿಯಾ, ಬಾಬು ಜಗಜೀವನ ರಾಮ್ ಬರಹಗಳು ಕನ್ನಡಕ್ಕೆ ಅನುವಾದ. ಸರ್ಕಾರಿ ಹುದ್ದೆಗಳ ನೇಮಕಾತಿಗಳಲ್ಲಿ ಕ್ರೀಡಾಪಟುಗಳಿಗೆ 2% ಮೀಸಲು. ಬೆಂಗಳೂರು ಸೇರಿ ಮಹಾನಗರಗಳಲ್ಲಿ ರಾತ್ರಿ 1 ಗಂಟೆಯವರೆಗೆ ವ್ಯಾಪಾರ ವಹಿವಾಟಿಗೆ ಅವಕಾಶ ಕಲ್ಪಿಸಿರುವುದು ನಿಜಕ್ಕೂ ಮೆಚ್ಚುಗೆಗೆ ಪಾತ್ರವಾಗಿದೆ. ಇಲ್ಲಿ ಏನಿಲ್ಲ ಅಂದವರಿಗೆ ಏನೇನಿದೆ ಅನ್ನೋದು ಇದರಲ್ಲಿ ಗೊತ್ತಾಗುತ್ತೆ. 5 ಗ್ಯಾರಂಟಿಗಳ ಮೂಲಕ 52,000 ಕೋಟಿ ಹಣವನ್ನ ಜನರ ಜೇಬಿಗೆ ತುಂಬುತ್ತಿದ್ದಾರೆ. ಇದು ಕೆರೆಯ ನೀರನ್ನ ಕೆರೆಗೆ ಚೆಲ್ಲಿ ಎನ್ನುವ ನಡೆ. ಇದರಿಂದ ಜನರ ಕೊಳ್ಳುವ ಶಕ್ತಿ ವೃದ್ಧಿಸಿ ಆರ್ಥಿಕತೆಗೆ ಚೈತನ್ಯ ಸಿಕ್ಕುತ್ತೆ ಅನ್ನೋದು ಈ ಆರ್ಥಿಕ ಶಿಸ್ತಿನ ಸಿಪಾಯಿಗೆ ಚೆನ್ನಾಗಿಯೇ ಗೊತ್ತಿದೆ. ಕಲ್ಯಾಣ ಕಾರ್ಯಗಳಿಗೆಂದೇ 1,20,373 ಕೋಟಿಗೆ ಅನುದಾನ ಏರಿಕೆ ಮಾಡಿದ್ದು ಸಿದ್ದರಾಮಯ್ಯ ಜನಪರ ಜನಾನುರಾಗಿ ಅನ್ನೋದಕ್ಕೆ ನಿದರ್ಶನ. ನೀವು ಬಸ್ ತಿರುಗಾಡಪ್ಪ, ಫ್ರೀಯಾಗಿ ತಿರುಗಾಡುತ್ತಾ ಬಡವರಿಗೆ ಹೇಳಿದ್ರೆ
ಇದು ಬಿಟ್ಟಿ ಬಾಕಿನ? ಅನ್ನಭಾಗ್ಯ ಹೊಟ್ಟೆ ತುಂಬ ಊಟ ಮಾಡಪ್ಪ ಅಂತ ಹೇಳಿ 5 kg ಜಾಸ್ತಿ ಕೊಟ್ಟರೆ ಇದು ಬಿಟ್ಟಿ ಬಾಕಿನ? ನೀವು ಇದು ಕಟ್ಟಬೇಡ್ರಿ, ವಿದ್ಯುತ್ ಚಾರ್ಜ್ ಕಟ್ಟಬೇಡ್ರಿ, 200 ಯೂನಿಟ್ವರೆಗೆ ಉಪಯೋಗಿಸೋರು ಬಿಟ್ಟಿ ಬಾಕಿನ? 1,17,00,000 ಹೆಣ್ಮಕ್ಳು ಯಜಮಾನಿಯರಿಗೆ 2,000 ರೂಪಾಯಿ ತಿಂಗಳಿಗೆ ಕೊಟ್ಟರೆ ಅದು ಬಿಟ್ಟಿ ಬಾಕಿನ? ಇದು ಅವಮಾನ ಮಾಡ್ತಾ ಇದ್ದಾರೆ, ಇವರಿಗೆಲ್ಲ ಬಡವರಿಗೆಲ್ಲ ಅವಮಾನ ಮಾಡ್ತಾ ಇದ್ದಾರೆ ಬಿಟ್ಟಿ ಭಾಗ್ಯ ಅಂತ. ಗ್ರಾಮೀಣ ಪ್ರದೇಶದಲ್ಲಿ 10,600 ಕಿಲೋಮೀಟರ್ ರಸ್ತೆ ಅಭಿವೃದ್ಧಿಗೂ ಒತ್ತು ನೀಡಿದ್ದಾರೆ. ಮೂಲ ಸೌಕರ್ಯಗಳಿಗೆ ದುಡ್ಡಿಲ್ಲ ಎಂದಿದ್ದ ವಿಪಕ್ಷಗಳ ಆರೋಪಕ್ಕೂ ಬಜೆಟ್ ಮೂಲಕವೇ ಉತ್ತರಿಸಿದ್ದಾರೆ ಸಿಎಂ. ಇನ್ಫ್ರಾಸ್ಟ್ರಕ್ಚರ್ ಸ್ಕೀಮ್ಗಳಿಗೆ ಖಾಸಗಿ ಸಹಭಾಗಿತ್ವ ಆಶ್ರಯಿಸುವ ಹಲವು ಮಹತ್ವದ ಘೋಷಣೆಗಳನ್ನು ಮಾಡಿದ್ದಾರೆ. ಮನುಜ ಮತ ಪಠಿಸಲಿವೆ ಶಾಲಾ ಕಾಲೇಜುಗಳು. ಸಾಮರಸ್ಯದ ತಾಣವಾಗಲಿವೆ ಜ್ಞಾನ ದೇಗುಲಗಳು. ವಿದ್ಯಾರ್ಥಿಗಳಲ್ಲಿ ಹೆಚ್ಚುತ್ತಿರುವ ಕೋಮುಭಾವ ಮನೋಭಾವ, ಶಾಲಾ ಕಾಲೇಜುಗಳಲ್ಲಿ ಅಸಹಿಷ್ಣುತೆಯ ವಾತಾವರಣ ಶಮನಕ್ಕೆ ಮದ್ದು ಎರೆದಿದ್ದಾರೆ ಸಿದ್ದು. ರಾಜ್ಯದ ಜ್ಞಾನ ದೇಗುಲಗಳನ್ನು ಸಾಮರಸ್ಯದ ತಾಣವಾಗಿಸಲು ಮಹತ್ವದ ಹೆಜ್ಜೆ ಇರಿಸಿದ್ದಾರೆ. ಎಲ್ಲಾ ಶಿಕ್ಷಣ ಸಂಸ್ಥೆಗಳನ್ನು ಸಾಮಾಜಿಕ ಸಾಮರಸ್ಯ, ವೈಜ್ಞಾನಿಕ ಮನೋಭಾವ ಮತ್ತು ಸಹಬಾಳ್ವೆಯ ಕೇಂದ್ರಗಳಾಗಿ ರೂಪಿಸಲು ನಾವು ಮನುಜರು ಎಂಬ ಕಾರ್ಯಕ್ರಮ ರೂಪಿಸಿದೆ ಸಿದ್ದು ಸರ್ಕಾರ. ಎಲ್ಲಾ ಶಾಲಾ ಕಾಲೇಜುಗಳಲ್ಲೂ ಸಂವಿಧಾನ, ಸಾಮರಸ್ಯ, ಸಹಿಷ್ಣುತೆ ವಿಚಾರಗಳ ಕುರಿತು ತರಗತಿಗಳಲ್ಲಿ ವಾರಕ್ಕೆ 2 ಗಂಟೆ ವಿಚಾರ ವಿಮರ್ಶೆ ಮತ್ತು ಸಂವಾದ ಚಟುವಟಿಕೆ ನಡೆಸಲಾಗುತ್ತೆ. ಮಕ್ಕಳಿಗೆ ರಾಷ್ಟ್ರ ಧರ್ಮ ಯಾವುದು ಎಂದು ಕೇಳಿದರೆ ಭಾವೈಕ್ಯ, ಸಾಮರಸ್ಯ, ಪ್ರಜಾಪ್ರಭುತ್ವ ಎನ್ನಬೇಕು. ಸಂವಿಧಾನವೇ ನಮ್ಮ ರಾಷ್ಟ್ರ ಗ್ರಂಥ ಎಂದು ಮನವರಿಕೆ ಮಾಡಿಕೊಡಬೇಕು ಎನ್ನುವ ಇಬ್ರಾಹಿಂ ಸುತಾರ ಅವರ ಮಾತನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಲ್ಲೇಖಿಸಿದ್ದಾರೆ. ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿರುವ ವಿಶ್ವಗುರು ಜಗಜ್ಯೋತಿ ಬಸವಣ್ಣನವರ ಭಾವಚಿತ್ರದಲ್ಲಿ ವಿಶ್ವಗುರು ಬಸವಣ್ಣ ಸಾಂಸ್ಕೃತಿಕ ನಾಯಕ ಎಂದು ಮುದ್ರಿಸಲಾಗಿರುವುದು. ಇವನಾರವ ಎಂದೆನಿಸದಿರಯ್ಯ, ಇವ ನಮ್ಮವ ಎಂದೆನಿಸಯ್ಯ ಸಾಂಸ್ಕೃತಿಕ ನಾಯಕ ಬಸವಣ್ಣ. ಒಂದು ತೋಟದಲ್ಲಿ 100 ಹೂವು ಅರಳಲಿ, ಎಲ್ಲಾ ಕೂಡಿ ಆಡುವಂತ ಗಾಳಿ ಬೀಸಲಿ. ಡೇರ್ ಡೆವಿಲ್ ಮುಸ್ತಾಫಾ ಚಿತ್ರದಿಂದ. ಅಹಿಂದದಿಂದ ಅಹಿಂದಕ್ಕಾಗಿ ಅಹಿಂದಕ್ಕೋಸ್ಕರ ಕಟಿಬದ್ಧ ರಾಮಯ್ಯ. ಅಹಿಂದ ಅಭ್ಯುದಯಕ್ಕೆ ಸಿದ್ದರಾಮಯ್ಯ ಗ್ಯಾರಂಟಿ ಕಲ್ಪಿಸಿದ್ದಾರೆ. ಈ ಬಜೆಟ್ನಲ್ಲೂ ಸಿಎಂ ತಮ್ಮ ಸಾಮಾಜಿಕ ಬದ್ಧತೆ ಪ್ರದರ್ಶಿಸಿದ್ದಾರೆ. ಅಲ್ಪಸಂಖ್ಯಾತ, ಹಿಂದುಳಿದ, ದಲಿತ ಅಂದ್ರೆ ಅಹಿಂದ ಸಮುದಾಯದ ಅಭ್ಯುದಯಕ್ಕೆ ಸಾಕಷ್ಟು ಯೋಜನೆ ನೀಡಿದ್ದಾರೆ. ಎಸ್ಸಿ, ಎಸ್ಪಿ ಮತ್ತು ಟಿಎಸ್ಪಿಗೆ 39,121 ಕೋಟಿ ಅನುದಾನ ತೆಗೆದಿಟ್ಟಿದ್ದಾರೆ. ಇದು ಕಳೆದ ಸಾರಿಗಿಂತ 4,827 ಕೋಟಿ ಹೆಚ್ಚಳ. ಎಸ್ಸಿ, ಎಸ್ಟಿ, ಒಬಿಸಿ ಮತ್ತು ಅಲ್ಪಸಂಖ್ಯಾತ ಸಮುದಾಯಗಳ ವಿದ್ಯಾರ್ಥಿಗಳಿಗೆ 250ಕ್ಕೂ ಹೆಚ್ಚು ವಿದ್ಯಾರ್ಥಿ ನಿಲಯಗಳು ಮತ್ತು 170 ವಸತಿ ಶಾಲೆ ಆರಂಭಿಸುತ್ತಿದ್ದಾರೆ. ಇದಕ್ಕಾಗಿ ಬಜೆಟ್ನಲ್ಲಿ 2,710 ಕೋಟಿ ಒದಗಿಸಿದ್ದಾರೆ. ಇದು ತಳ ಸಮುದಾಯಗಳ ಮಕ್ಕಳ ಶಿಕ್ಷಣದ ಬಗ್ಗೆ ಸಿದ್ದರಾಮಯ್ಯ ಹುಂಡಿ ಮಹಾನುಭಾವನಿಗಿರುವ ಅಕ್ಕರೆ ಮತ್ತು ಕಾಳಜಿ. 2012-13ಕ್ಕಿಂತ ಮೊದಲು ಪರಿಶಿಷ್ಟರಿಗೆ ವೈಜ್ಞಾನಿಕ ಅನುದಾನ ಹಂಚಿಕೆಯಾಗ್ತಿರಲಿಲ್ಲ. ಆ ನ್ಯೂನತೆ ಸರಿಪಡಿಸಲು ಜನಸಂಖ್ಯೆ ಆಧರಿಸಿ ಅನುದಾನ ಹಂಚಿಕೆ ಮತ್ತು ನಿರ್ದಿಷ್ಟ ಉದ್ದೇಶಗಳಿಗೆ ಬಳಕೆಗೆಂದೇ ಎಸ್ಇ, ಎಸ್ಪಿ, ಟಿಎಸ್ಪಿ ಕಾಯ್ದೆ 2013 ಜಾರಿಗೆ ತಂದ ಶ್ರೇಯ ಸಿದ್ದರಾಮಯ್ಯನವರದ್ದಾಗಿದೆ. ಪರಿಶಿಷ್ಟರಿಗೆ 2013-14ರಲ್ಲಿ ಕಾಯ್ದೆ ಅನುಸಾರ ಆಯವ್ಯಯದ 21.1% ಅನುದಾನ ಕಡ್ಡಾಯವಾಗಿ ದೊರಕಿಸಿದ್ದರು ಅಹಿಂದ ರಾಮಯ್ಯ. ಪರಿಶಿಷ್ಟರಿಗೆ ದುಬಾರಿ ವೆಚ್ಚದ ಚಿಕಿತ್ಸೆಗೆಂದು 35 ಕೋಟಿ ಕಾರ್ಪಸ್ ನಿಧಿ ಸ್ಥಾಪಿಸಲಾಗುತ್ತಿದೆ. ಸಮಾಜ ಕಲ್ಯಾಣ ಹಾಗೂ ಎಸ್ಟಿ ಕಲ್ಯಾಣ ಇಲಾಖೆಯ ಅಡಿ ಕಾರ್ಯನಿರ್ವಹಿಸುತ್ತಾ ಇರುವ ನಿಗಮಗಳಿಂದ ಒಟ್ಟು 1,750 ಕೋಟಿಯ ಕಾರ್ಯಕ್ರಮಗಳನ್ನು ರೂಪಿಸಲಾಗುತ್ತಿದೆ. ಕೇಂದ್ರ ಹಾಗೂ ರಾಜ್ಯಗಳ ಸಂಬಂಧ ನೌಕರ ಹಾಗೂ ಯಜಮಾನರ ಸಂಬಂಧಗಳಾಗದೆ ಸಂವಿಧಾನದತ್ತ ಅಧಿಕಾರ ವ್ಯಾಪ್ತಿಯೊಳಗೆ ಸ್ವಾಯತ್ತ ಘಟಕಗಳಾಗಬೇಕು. ರಾಜ್ಯಗಳ ಜೊತೆಗೆ ಸಮಾನತೆಯ
ಆಧಾರದಲ್ಲಿ ವ್ಯವಹರಿಸಬೇಕು. ಭಾರತ ರತ್ನ ಕರ್ಪೂರಿ ಠಾಕೂರ್ ಅವರು ಹೇಳಿರ್ತಕ್ಕಂಥದ್ದು. ಅಲ್ಪಸಂಖ್ಯಾತ ಸಮುದಾಯಕ್ಕೂ ಭರ್ಜರಿ ಅನುದಾನ ಸಿಕ್ಕಿದೆ. ರಾಜ್ಯದ ವಕ್ಫ್ ಆಸ್ತಿಗಳ ಸಂರಕ್ಷಣೆ ಹಾಗೂ ಅಭಿವೃದ್ಧಿಗೆ 100 ಕೋಟಿ, ಕ್ರೈಸ್ತ ಸಮುದಾಯದ ಅಭಿವೃದ್ಧಿಗೆ 200 ಕೋಟಿ, ಜೈನರ ಪ್ರಮುಖ ಧಾರ್ಮಿಕ ಸ್ಥಳಗಳ ಅಭಿವೃದ್ಧಿಗೆ 50 ಕೋಟಿ, ಮಂಗಳೂರಿನಲ್ಲಿ 10 ಕೋಟಿ ವೆಚ್ಚದ ಹಜ್ ಭವನ ನಿರ್ಮಾಣ, ಅಹಿಂದ ಸಮುದಾಯಕ್ಕೆ ಅರ್ಹ ಪಾಲು ಸಿಕ್ಕಿದೆ. ವಾರಣಾಸಿಯಲ್ಲಿ 5 ಕೋಟಿ ವೆಚ್ಚದ ವಸತಿ ಸಂಕೀರ್ಣ, ಮಂತ್ರಾಲಯ ಸಂಪರ್ಕಿಸುವ ರಾಯಚೂರಿನ ಚಿಕ್ಕಮಂಚಾಲಿ ಬಳಿ 150 ಕೋಟಿ ವೆಚ್ಚದ ಬ್ರಿಡ್ಜ್ ಕಮ್ ಬ್ಯಾರೇಜ್, ದೇವಾಲಯಗಳ ಅರ್ಚಕರ ಬ್ಯಾಂಕ್ ಖಾತೆಗೆ ತಸ್ತಿಕ್ ಮೊತ್ತ ಜಮೆ ಮಾಡುತ್ತಿದ್ದಾರೆ. ಇದು ಎಲ್ಲರನ್ನ ಒಳಗೊಳ್ಳುವ ಬಜೆಟ್ ಅನ್ನೋದಂತೂ ನಿಜ. ಬಿಯರ್, ಐಎಂಎಲ್ ಬೆಲೆ ಪರಿಷ್ಕರಣೆ, ಮದ್ಯ ಪ್ರಿಯರು ಖುಷ್. ಬಜೆಟ್ ಮಂಡಿಸುತ್ತಿದ್ದಂತೆ ಮದ್ಯ ಬೆಲೆ ಹೆಚ್ಚಿಸಲಾಗಿದೆ. ಮದ್ಯ ಪ್ರಿಯರಿಗೆ ಹೊರೆ ಅಂತಲೇ ಹೇಳಲಾಗಿತ್ತು. ಆದರೆ ಸಿದ್ದರಾಮಯ್ಯ ತಮ್ಮ ಬಜೆಟ್ನಲ್ಲಿ ಮದ್ಯದ ಬೆಲೆ ಏರಿಕೆ ಮಾಡಿಲ್ಲ. ಆದರೆ ನೆರೆ ರಾಜ್ಯಗಳಲ್ಲಿನ ಮದ್ಯದ ದರಗಳಿಗೆ ಅನುಗುಣವಾಗಿ ರಾಜ್ಯದಲ್ಲಿ ಭಾರತೀಯ ಮದ್ಯ ಮತ್ತು ಬಿಯರ್ ದರ ಪರಿಷ್ಕರಿಸುವುದಾಗಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಬಜೆಟ್ ಮಂಡಿಸಿದ ದಿನವೇ ಈ ಬಗ್ಗೆ ಸ್ಪಷ್ಟನೆ ನೀಡಿದ ಸಿಎಂ, ಮದ್ಯದ ಹೆಚ್ಚಳ ಮಾಡ್ತೇವೆ ಎಂದಿಲ್ಲ, ಪುನರ್ ಪರಿಶೀಲನೆ ಮಾಡ್ತೇವೆ, ಇದರಿಂದ ದುಬಾರಿ ದರಗಳಲ್ಲಿ ಇಳಿಕೆ ಆಗಬಹುದು ಎಂದಿದ್ದಾರೆ. ಮ್ಯಾಟರ್ ಆಫ್ ಫ್ಯಾಕ್ಟ್ ರಾಷನಲೈಸ್ ಮಾಡ್ತಾ ಇದ್ದೀವಿ. ಈ ಎಂಥದ್ದು ಪ್ರೀಮಿಯಂ ಬ್ರ್ಯಾಂಡ್ಸ್ ಇದೆಯಲ್ಲ ಕಮ್ಮಿ ಆಗ್ತವೆ. ಪ್ರೀಮಿಯಂ ಬ್ರ್ಯಾಂಡ್ಸ್ ಗೊತ್ತಲ್ಲ ನಿಮ್ಗೆ? ಗೊತ್ತಾ ಪ್ರೀಮಿಯಂ ಬ್ರ್ಯಾಂಡ್ಸ್ ಅಂದ್ರೆ? ಎಲ್ಲ ಗೊತ್ತಿದೆ, ಹೇಳಲ್ಲ ನೀವು ಅಷ್ಟೇ. ಸಾಹುಕಾರರು ಕುಡಿಯೋದಕ್ಕೆ ಜಾಸ್ತಿ ಮಾಡ್ತಿದ್ರೆ ಇಲ್ಲಪ್ಪ, ಅದು ಹೋದ್ ಸಾರಿ ಸ್ವಲ್ಪ ಜಾಸ್ತಿ ಆಗಿತ್ತು, ಕಮ್ಮಿ ಆಯ್ತದೆ. ಬ್ಲೂ ಲೇಬಲ್, ರಾಯಲ್ ಸೆಲ್ಯೂಟ್ ಇವೆಲ್ಲ ಕಡಿಮೆ ಆಯ್ತವೆ. ರ್ಯಾಷನಲೈಸ್ ಮಾಡ್ತಾ ಇದ್ವಿ, ಪಕ್ಕದ ರಾಜ್ಯಗಳನ್ನೆಲ್ಲ ನೋಡ್ಕೊಂಡು ರ್ಯಾಷನಲೈಸ್ ಮಾಡ್ತೀವಿ. ವಿಪಕ್ಷಗಳ ಟೀಕೆಗೆ ಸಿದ್ದರಾಮಯ್ಯ ಸೊಪ್ಪು ಹಾಕಿಲ್ಲ ಅನ್ನುವುದನ್ನ ಮಾತು ಮತ್ತು ಬಾಡಿ ಲ್ಯಾಂಗ್ವೇಜ್ ಹೇಳ್ತಿದೆ. ಕಲ್ಯಾಣ ಕಾರ್ಯಕ್ರಮಗಳಿಗಷ್ಟೇ ಅಲ್ಲ, ಅಭಿವೃದ್ಧಿಗೆ ದೂರದೃಷ್ಟಿಯೂ ಇರಬೇಕಲ್ವೇ? ಬ್ರ್ಯಾಂಡ್ ಬೆಂಗಳೂರಿನ ಸಾಕಾರಕ್ಕಾಗಿ ಬಜೆಟ್ನಲ್ಲಿ ಸಾಕಷ್ಟು ಉತ್ತೇಜನ ಸಿಗುತ್ತಿದೆ. ಬೆಂಗಳೂರಿನ ವಿಶ್ವ ದರ್ಜೆ ನಗರವನ್ನಾಗಿ ಅಭಿವೃದ್ಧಿಪಡಿಸಲು, ಹೂಡಿಕೆದಾರರನ್ನ ಆಕರ್ಷಿಸಲು ದಿಟ್ಟ ಕ್ರಮ ಕೈಗೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಬ್ರ್ಯಾಂಡ್ ಬೆಂಗಳೂರು ಕನಸಿನ ಸಾಕಾರಕ್ಕಾಗಿ ಅತಿ ದೊಡ್ಡ ಪಾಲು. ರಾಜಧಾನಿಯಲ್ಲಿ ಖಾಸಗಿ ಸಹಭಾಗಿತ್ವಕ್ಕೆ ರತ್ನಗಂಬಳಿಯ ಸ್ವಾಗತ. ಉಪಮುಖ್ಯಮಂತ್ರಿ ಬೆಂಗಳೂರು ಉಸ್ತುವಾರಿ ಡಿಕೆ ಶಿವಕುಮಾರ್ ಕಳೆದ 8 ತಿಂಗಳಲ್ಲಿ ಘೋಷಿಸಿದ್ದ ಯೋಜನೆಗಳು ಸಿಎಂ ಸಿದ್ದರಾಮಯ್ಯ ಮಂಡಿಸಿರುವ ಬಜೆಟ್ನಲ್ಲಿ ಸ್ಥಾನ ಪಡೆದಿವೆ. ಬೆಂಗಳೂರನ್ನ ವಿಶ್ವ ದರ್ಜೆಯ ನಗರವನ್ನಾಗಿ ಅಭಿವೃದ್ಧಿಪಡಿಸಲು ಬ್ರ್ಯಾಂಡ್ ಬೆಂಗಳೂರು ಪರಿಕಲ್ಪನೆ ಜಾರಿಗೊಳಿಸಲಾಗಿದೆ. ಹೂಡಿಕೆದಾರರನ್ನ ಆಕರ್ಷಿಸಲು ವಿವಿಧ ವಲಯಗಳಲ್ಲಿ ದಿಟ್ಟ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ. ಅದರಲ್ಲೂ ಖಾಸಗಿಯವರಿಗೆ ಕೆಂಪು ಹಾಸಿನ ಸ್ವಾಗತವನ್ನ ಸಿದ್ದರಾಮಯ್ಯ ನೀಡಿದ್ದಾರೆ. ಬ್ರ್ಯಾಂಡ್ ಬೆಂಗಳೂರು ಮೇ 2024ರ ಒಳಗೆ ಕಾವೇರಿ 5ನೇ ಹಂತದ ಯೋಜನೆ ಜಾರಿಯಾಗಲಿದೆ. 5,550 ಕೋಟಿ ವೆಚ್ಚದ ಈ ಯೋಜನೆ 12 ಲಕ್ಷ ಜನರ ಕುಡಿಯುವ ನೀರಿನ ಬವಣೆ ತಪ್ಪಿಸುತ್ತೆ. ಕೇಂದ್ರದ ಸಹಯೋಗದಲ್ಲಿ 233 ಕೋಟಿ ವೆಚ್ಚದಲ್ಲಿ ವಿಜ್ಞಾನ ನಗರ ಸ್ಥಾಪಿಸಲಾಗುತ್ತೆ. 228 ಕಿಲೋಮೀಟರ್ ಒಳಚರಂಡಿ ಪೈಪ್ಲೈನ್ ಹಾಕಲಾಗುತ್ತೆ. ಮುಂದಿನ 2 ವರ್ಷದಲ್ಲಿ 20 ಕೋಟಿ ವೆಚ್ಚದಲ್ಲಿ ಹಬ್ ಮತ್ತು ಸ್ಪೋಕ್ ಮಾದರಿ 430 ಡಯಾಗ್ನೋಸ್ಟಿಕ್ ಲ್ಯಾಬ್ಗಳನ್ನು ಸ್ಥಾಪಿಸಲಾಗುತ್ತೆ.
ನಡೆಸಲಾಗುತ್ತೆ. ಬಿಎಂಟಿಸಿಗೆ 1334 ಇ ಬಸ್ಗಳು ಮತ್ತು 820 BS6 ಡೀಸೆಲ್ ಬಸ್ಗಳು ಸೇರಲಿವೆ. ವಾಹನ ಸಾಂದ್ರತೆ 30% ಮತ್ತು ಸರಾಸರಿ ವಿಳಂಬ 13% ಕಡಿಮೆ ಮಾಡಲು 28 ಪ್ರಮುಖ ಜಂಕ್ಷನ್ಗಳಲ್ಲಿ ಟ್ರಾಫಿಕ್ ಸಿಗ್ನಲ್ ಕಂಟ್ರೋಲ್ ಸಿಸ್ಟಮ್ ಅಳವಡಿಸಲು ನಿರ್ಧರಿಸಲಾಗಿದೆ. ಪಿಪಿಪಿ ಮಾದರಿಯಲ್ಲಿ 27,000 ಕೋಟಿ ವೆಚ್ಚದಲ್ಲಿ 73 ಕಿಲೋಮೀಟರ್ ರಸ್ತೆ ನಿರ್ಮಾಣಕ್ಕೆ ಬಜೆಟ್ನಲ್ಲಿ ಘೋಷಿಸಲಾಗಿದೆ. ಸಂಚಾರ ದಟ್ಟಣೆಯ ಹೆಬ್ಬಾಳ ಜಂಕ್ಷನ್ನಲ್ಲಿ ಪ್ರಾಯೋಗಿಕ ಸುರಂಗಗಳ ನಿರ್ಮಾಣ, ಪೆರಿಫೆರಲ್ ರಿಂಗ್ ರೋಡ್ ಅನ್ನು ಬೆಂಗಳೂರು ವ್ಯಾಪಾರ ಕಾರಿಡಾರ್ ಆಗಿ ಮರುಸ್ಥಾಪಿಸಲಾಗುತ್ತಿದೆ. ನಗರದ ಪ್ರಮುಖ ರಸ್ತೆಗಳಲ್ಲಿ 1,700 ಕೋಟಿ ವೆಚ್ಚದಲ್ಲಿ 147 ಕಿಲೋಮೀಟರ್ ಉದ್ದದ ವೈಟ್ ಟಾಪಿಂಗ್ ರಸ್ತೆ ಕಾಮಗಾರಿ 2025ರ ಡಿಸೆಂಬರ್ನೊಳಗೆ ಪೂರ್ಣಗೊಳಿಸಲಾಗುತ್ತೆ. ದೈನಂದಿನ ಮರುಬಳಕೆಗಾಗಿ 7 ಹಂತದಲ್ಲಿ 268 MLD ಕೊಳಚೆ ನೀರಿನ ಸಂಸ್ಕರಣೆ ನವೀಕರಣಕ್ಕಾಗಿ 441 ಕೋಟಿ ವೆಚ್ಚ, 250 ಮೀಟರ್ ಎತ್ತರದ ಸ್ಕೈಡಕ್ ನಿರ್ಮಾಣ, ಮಾರ್ಚ್ 2025ರೊಳಗೆ ನಮ್ಮ ಮೆಟ್ರೋ 3ನೇ ಹಂತದ 44 ಕಿಲೋಮೀಟರ್ ಮಾರ್ಗ ನಿರ್ಮಾಣಕ್ಕೆ 15,611 ಕೋಟಿಯನ್ನ ಸರ್ಕಾರ ಘೋಷಿಸಿದೆ. 200 ಕೋಟಿ ವೆಚ್ಚದಲ್ಲಿ 110 ಹಳ್ಳಿಗಳಿಗೆ ಶುದ್ಧ ಕುಡಿಯುವ ನೀರನ್ನ ಪೂರೈಸಲು ಸಿದ್ದರಾಮಯ್ಯ ಸರ್ಕಾರ ಮುಂದಾಗಿದೆ. ಬೆಂಗಳೂರು ನಗರವನ್ನು ವಿಶ್ವದರ್ಜೆ ನಗರವನ್ನಾಗಿ ಅಭಿವೃದ್ಧಿಪಡಿಸಲು ನಾವು ಬ್ರ್ಯಾಂಡ್ ಬೆಂಗಳೂರು ಪರಿಕಲ್ಪನೆಯನ್ನು ರೂಪಿಸಿ ಜಾರಿಗೊಳಿಸುತ್ತಿದ್ದೇವೆ. ಪ್ರಸಕ್ತ ಸಾಲಿನಲ್ಲಿ ಸಂಪನ್ಮೂಲಗಳ ಹೆಚ್ಚಳ, ಸಂಚಾರ ದಟ್ಟಣೆ ನಿವಾರಣೆ, ಗುಣಮಟ್ಟದ ರಸ್ತೆಗಳ ನಿರ್ಮಾಣ, ಶುದ್ಧ ಕುಡಿಯುವ ನೀರಿನ ಪೂರೈಕೆ, ಉತ್ತಮ ಸಾರ್ವಜನಿಕ ಸಾರಿಗೆ ಮತ್ತು ಸ್ವಚ್ಛ ಸುಂದರ ಬೆಂಗಳೂರು ನಿರ್ಮಾಣದ ಕುರಿತು ಹೆಚ್ಚಿನ ಗಮನ ಹರಿಸುತ್ತೇವೆ. ಬೆಂಗಳೂರು ಸೇರಿ ಮಹಾನಗರಗಳಲ್ಲಿ ರಾತ್ರಿ 1 ಗಂಟೆವರೆಗೆ ವ್ಯಾಪಾರ. ಈ ಮೊದಲು ರಾತ್ರಿ 11 ಗಂಟೆವರೆಗಿದ್ದ ವಹಿವಾಟಿನ ಅವಕಾಶವನ್ನು ವಾಣಿಜ್ಯ ಮತ್ತು ವ್ಯಾಪಾರ ವೃದ್ಧಿಸಲು ರಾತ್ರಿ 1 ಗಂಟೆಯವರೆಗೂ ವಿಸ್ತರಿಸುವುದಾಗಿ ಸಿಎಂ ಸಿದ್ದರಾಮಯ್ಯ ಬಜೆಟ್ನಲ್ಲಿ ಪ್ರಸ್ತಾಪಿಸಿದ್ದಾರೆ. ಬೆಂಗಳೂರು ಹಾಗೂ 10 ಮಹಾನಗರ ಪಾಲಿಕೆಗಳಲ್ಲಿ ವಾಣಿಜ್ಯ ಮತ್ತು ವ್ಯಾಪಾರದ ದೃಷ್ಟಿಯಿಂದ ರಾತ್ರಿಯ ವೇಳೆ ವ್ಯಾಪಾರ ವಹಿವಾಟಿನ ಮೇಲಿನ ನಿರ್ಬಂಧವನ್ನು ಬೆಳಗಿನ ಜಾವ 1 ಗಂಟೆಯವರೆಗೆ 1 AM ವಿಸ್ತರಿಸಲಾಗುವುದು. ತಿಂಡಿ ತಿನಿಸುಗಳನ್ನು ಮಾರುವ ಅಂಗಡಿಗಳು ಹಾಗೂ ಹೋಟೆಲ್ಗಳ ವಹಿವಾಟು ಅವಧಿಯನ್ನ ರಾತ್ರಿ 1 ಗಂಟೆಯವರೆಗೂ ವಿಸ್ತರಿಸಿ ಅಂದಿನ ನಗರ ಪೊಲೀಸ್ ಕಮಿಷನರ್ ಪ್ರತಾಪ್ ರೆಡ್ಡಿಯವರು 2022 ಆಗಸ್ಟ್ 14ರಂದು ಆದೇಶ ಹೊರಡಿಸಿದ್ರು. ಆದರೆ ನಂತರ ಯಾವುದೇ ಆದೇಶವಿಲ್ಲದೆ 11ರ ನಂತರದ ವಹಿವಾಟಿಗೆ ತೆರೆ ಬಿದ್ದಿತ್ತು. ಇದೀಗ ಬೆಂಗಳೂರು ಸೇರಿ ಮಹಾನಗರಗಳಲ್ಲಿ ರಾತ್ರಿ 1 ಗಂಟೆಯವರೆಗೂ ವ್ಯಾಪಾರ ವಹಿವಾಟಿಗೆ ಬಜೆಟ್ನಲ್ಲಿ ಅವಕಾಶ ನೀಡಲಾಗಿದೆ. ಇದು ಎಂದಿನಿಂದ ಜಾರಿಯಾಗುತ್ತೆ ಅನ್ನೋದು ಸ್ಪಷ್ಟತೆ ಇಲ್ಲವಾದರೂ ಮಹಾನಗರಗಳಲ್ಲಿನ ವ್ಯಾಪಾರಸ್ಥರು, ಹೋಟೆಲ್ ಉದ್ಯಮಿಗಳು ಸರ್ಕಾರದ ನಿರ್ಧಾರವನ್ನು ಸ್ವಾಗತಿಸಿದ್ದಾರೆ. ಜೊತೆಗೆ ಗ್ರಾಹಕರಲ್ಲೂ ಸರ್ಕಾರದ ನಡೆಗೆ ಬೆಂಬಲ ಸಿಕ್ಕಿದೆ. ರಾತ್ರಿ 1 ಗಂಟೆ ತನಕ ಮಾಡಿರೋದು ಬಹಳ ಉತ್ತಮ ಕೆಲಸ. ಅದು ನಮ್ಮಂತವ್ರಿಗೆ, ಹೋಟ್ಲು ನಡೆಸೋರಿಗೆ 1 ಗಂಟೆ ತನಕ ಇತ್ತು ಅಂತಂದ್ರೆ ಪ್ರವಾಸಿಗರಿಗೂ ಅನುಕೂಲ, ನಮಗೂ ಅನುಕೂಲ, ಮಾಡೋರು ಧೈರ್ಯವಾಗಿ ಮಾಡಬಹುದು, ಬರ್ತಾರೆ ಅಂತ. ಹಾಗಾಗಿ ಇದು ಒಳ್ಳೆ ಡಿಸಿಷನ್ ಅಂತ ನನ್ನ ಅಭಿಪ್ರಾಯ. ನೈಟಲ್ಲೆಲ್ಲ ಓಡ್ತಾ ಇರ್ತಾರೆ, ಕ್ಯಾಬ್ ಅವ್ರು ಇರ್ಬೋದು, ಆಟೋದವ್ರು ಇರ್ಬೋದು, ಅವ್ರಿಗೆ ಯೂಸ್ಫುಲ್ ಆಗುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಅದೇ ಮೇನ್ ಊಟದ ಸಮಸ್ಯೆ ಇರೋದ್ರಿಂದ ಅಂಥವ್ರಿಗೆ ಯೂಸ್ಫುಲ್ ಆಗುತ್ತೆ ಅಂದರೆ ಅದು ಪ್ರೊಸೀಡ್ ಆಗಲೇಬೇಕು. ಈಗ ಬಜೆಟ್ನಲ್ಲಿ ಆಗಿರುವಂಥದ್ದು 1 ಗಂಟೆವರೆಗೂ ಏನೋ ಕೊಟ್ಟಿದ್ದಾರೆ. ಅದು ಎಲ್ರಿಗೂ ಈಗ ಸಾರ್ವಜನಿಕರಿಗೆ ಒಳ್ಳೆಯದಾಗುತ್ತೆ. ನೈಟ್ ಶಿಫ್ಟಲ್ಲಿ ಪಾಪ ಅವರು ಕೆಲಸ ಮಾಡ್ಕೊಂಡು ಬರ್ತಾರೆ. ನೆಕ್ಸ್ಟ್ ಮತ್ತೆ ಹೋಗಿ ಬರಬೇಕಾದ್ರೆ ಅವ್ರಿಗೆ ಊಟ ಸಿಗಲ್ಲ ಆ ಟೈಮ್ನಲ್ಲಿ. ಆಗ ಬಜೆಟಲ್ಲಿ ಆಗಿರೋದು ಒಳ್ಳೆಯದೇ ಅಂತ ಅಂದ್ಕೊಳ್ತೀವಿ. ನಾವು ಒಂದ್ಸಲಿ ಎಲ್ಲ ದೂರ ಹೋಗಿರ್ತೀವಿ, ಅಲ್ಲೆಲ್ಲೂ ಸಿಗಲ್ಲ. ಸಿಟಿ ಕಡೆ ಬಂತು ಅಂದರೆ ಎಲ್ಲ ಒಂದು ಕಡೆ ಹೋಟ್ಲಿತ್ತು ಅಂದರೆ ಅಟ್ಲೀಸ್ಟ್ ಊಟನಾರ ಮಾಡ್ಕೊಂಡು ಬರ್ಬೋದು. ಅದಕ್ಕೋಸ್ಕರ ಅನುಕೂಲ ಅಂತ ಹೇಳ್ತೀವಿ. ರಾತ್ರಿ 1 ಗಂಟೆಯವರೆಗೂ ವ್ಯಾಪಾರ ವಾಣಿಜ್ಯ ಚಟುವಟಿಕೆಗಳಿಗೆ ಅವಕಾಶ ಕಲ್ಪಿಸಿರುವುದರಿಂದ ಸಹಜವಾಗಿ ಹೋಟೆಲ್ ಉದ್ಯಮಿಗಳಿಗಂತೂ ವರದಾನವಾಗಲಿದೆ. ಅದಷ್ಟೇ ಅಲ್ಲ, ಇದರಿಂದ ಸರ್ಕಾರದ ಬೊಕ್ಕಸಕ್ಕೂ ಆದಾಯ ಹೆಚ್ಚಳವಾಗುವ ಸಾಧ್ಯತೆ ನಿಚ್ಚಳವಾಗಿದೆ. ಕೃಷಿ ಕ್ಷೇತ್ರವನ್ನ ಸುಸ್ಥಿರ ಹಾಗೂ ಲಾಭದಾಯಕವಾಗಿಸುವುದು ಸರ್ಕಾರದ ಆದ್ಯತೆಯಾಗಿದೆ. ಈ ಉದ್ದೇಶದಿಂದ ವಿವಿಧ ರೈತಪರ ಯೋಜನೆಗಳನ್ನು ಒಗ್ಗೂಡಿಸಿ ಸಮಗ್ರ ಕೃಷಿ ಉತ್ತೇಜಿಸುವ ಕರ್ನಾಟಕ ರೈತ ಸಮೃದ್ಧಿ ಯೋಜನೆಯನ್ನ ಜಾರಿಗೊಳಿಸುವುದಾಗಿ ಸಿಎಂ ಸಿದ್ದರಾಮಯ್ಯ 2024ರ ಬಜೆಟ್ನಲ್ಲಿ ಘೋಷಿಸಿದ್ದಾರೆ.
ಕೃಷಿಕರ ಬದುಕು ಹಸನಾಗಿಸಲು ಸಿದ್ದರಾಮಯ್ಯ ಸರ್ಕಾರ ಬದ್ಧ. ಯಾವುದೇ ಒಂದು ರಾಜ್ಯದ ಅಭಿವೃದ್ಧಿಯಾಗಬೇಕಂದ್ರೆ ಸುಸ್ಥಿರ ಕೃಷಿಗೆ ಉತ್ತೇಜನ ಸಿಗಲೇಬೇಕು. ಇಲ್ಲದಿದ್ರೆ ರೈತರ ಸಮೃದ್ಧಿಯಾದ್ರೆ ಮಾತ್ರ ಒಂದು ರಾಜ್ಯ ಸಮೃದ್ಧಿಯಾಗಲು ಸಾಧ್ಯ. ಈ ದಿಸೆಯಲ್ಲಿ ಸಿದ್ದರಾಮಯ್ಯ ಸರ್ಕಾರ ಕೃಷಿಗೆ ನೆರವಿನ ಮಹಾಪೂರವನ್ನೇ ಹರಿಸಿದೆ. ಕೃಷಿ ಮತ್ತು ತೋಟಗಾರಿಕೆಗೆ 6,688 ಕೋಟಿ, ಮೀನುಗಾರಿಕೆ ಮತ್ತು ಪಶು ಸಂಗೋಪನೆಗೆ 3,307 ಕೋಟಿ ದಕ್ಕಿದೆ. ರಾಯಚೂರಿನ ಹೈಟೆಕ್ ಒಣ ಮೆಣಸಿನಕಾಯಿ ಮಾರ್ಕೆಟ್ಗೆಂದು 25 ಕೋಟಿ ರೂಪಾಯಿ, ಮಂಗಳೂರಿನಲ್ಲಿ ಅತ್ಯಾಧುನಿಕ ಕೃಷಿ ಸಂಕೀರ್ಣಕ್ಕೆ 35 ಕೋಟಿ ರು, ಎಪಿಎಂಸಿಗಳ ಡಿಜಿಟಲೀಕರಣಕ್ಕೆ 10 ಕೋಟಿ ರು, ತೋಟಗಾರಿಕೆ ಉತ್ತೇಜಿಸಲು ಕಿಸಾನ್ ಮಾಲ್ಗಳ ಸ್ಥಾಪನೆ, ಬೆಂಗಳೂರಿನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಹೂ ಮಾರುಕಟ್ಟೆ, ಬೆಳೆ ಸಂಸ್ಕರಣೆ ನಿರ್ವಹಣಾ ಕೇಂದ್ರಗಳ ಸ್ಥಾಪನೆ, ವಿಜಯಪುರದ ಆಲಮೇಲದಲ್ಲಿ ತೋಟಗಾರಿಕೆ ಕಾಲೇಜು, ಸಾಂಬಾರು ಪದಾರ್ಥ ಬೆಳೆಯುವ ರೈತರಿಗೆ ಪ್ರೋತ್ಸಾಹ ನೀಡಲು ಸಿದ್ದು ಸರ್ಕಾರ ನಿರ್ಧರಿಸಿದೆ. ಮೀನುಗಾರಿಕೆ ಕ್ಷೇತ್ರಕ್ಕೆ 3,000 ಕೋಟಿ ಯೋಜನೆ ನೀಡಲಾಗುತ್ತಿದೆ. ಭದ್ರಾವತಿಯಲ್ಲಿ ಹೈಟೆಕ್ ಮೀನು ಮಾರುಕಟ್ಟೆ, ಗಣಿ ಬಾಧಿತ ಚಿತ್ರದುರ್ಗ, ಹೊಳಲ್ಕೆರೆ, ಹೊಸದುರ್ಗಗಳಲ್ಲಿ ಮೀನುಗಾರಿಕೆಗೆ ಉತ್ತೇಜನ, ಮೀನುಗಾರಿಕೆಗಾಗಿ ಮೊದಲ ಬಾರಿಗೆ 7 ಕೋಟಿ ವೆಚ್ಚದ ಸಮುದ್ರ ಆಂಬ್ಯುಲೆನ್ಸ್, 10,000 ವಸತಿ ರಹಿತ ಮೀನುಗಾರರಿಗೆ ಮನೆ ನಿರ್ಮಾಣಕ್ಕೆ ಸಹಾಯ ಧನವಿದೆ. ಪಶುವೈದ್ಯ ಸಂಸ್ಥೆಗಳ ನೂತನ ಕಟ್ಟಡಕ್ಕೆ 100 ಕೋಟಿ ರು, 20 ಪಶು ಆಸ್ಪತ್ರೆ ಪಾಲಿಕ್ಲಿನಿಕ್ಗಳಿಗೆ 10 ಕೋಟಿ, 200 ಪಶುವೈದ್ಯ ಸಂಸ್ಥೆಗಳಿಗೆ 100 ಕೋಟಿ ವೆಚ್ಚದ ನೂತನ ಕಟ್ಟಡ, ವಲಸೆ ಕುರಿಗಾಹಿಗಳಿಗೆ ಗುರುತಿನ ಚೀಟಿ, ಕುರಿಗಾಹಿಗಳನ್ನು ರಕ್ಷಿಸಲು ದೌರ್ಜನ್ಯ ತಡೆ ಕಾಯ್ದೆ, ಕುರಿಗಾಹಿಗಳ ಮಕ್ಕಳಿಗೆ ಸ್ಕಾಲರ್ಶಿಪ್ ಸಿಗ್ತಿದೆ. ಇದಲ್ಲದೆ ಏತ ನೀರಾವರಿ ಯೋಜನೆಗಳಿಗೆ 7,280 ಕೋಟಿ ಅನುದಾನ ಮೀಸಲಿಡಲಾಗಿದೆ. ಅಲ್ಲದೆ ಸುಸ್ಥಿರ ಕೃಷಿ ಉತ್ತೇಜಿಸಲು 5 ವರ್ಷಗಳಲ್ಲಿ 5,000 ಜಲಮೂಲಗಳನ್ನು ನಿರ್ಮಾಣ ಮಾಡಲಾಗುತ್ತಿದೆ. ಪ್ರತಿ ಕೆಜಿ ಬೈಓಲ್ಟೇನ್ ಸಿಲ್ಕೋ ಕೋಕೂನ್ಗೆ ರು 30 ಪ್ರೋತ್ಸಾಹ ಧನ ನೀಡಲಾಗುತ್ತಿದೆ. ಸರ್ಕಾರಿ ವಸತಿ ಶಾಲೆಗಳಲ್ಲಿ ವಲಸೆ ಕುರಿಗಾಹಿಗಳ ಮಕ್ಕಳ ಪ್ರವೇಶಾತಿಗೆ ಪ್ರಾಮುಖ್ಯತೆ. ಸರ್ಕಾರಿ ಬ್ಯಾಂಕ್ಗಳ ಮೂಲಕ 36 ಲಕ್ಷ ರೈತರಿಗೆ 27,000 ಕೋಟಿ ಸಾಲ ನೀಡುವುದಾಗಿ ಈ ಬಜೆಟ್ನಲ್ಲಿ ಘೋಷಿಸಲಾಗಿದೆ. ಮುರುಡೇಶ್ವರದಲ್ಲಿ ಮೀನುಗಾರಿಕೆ ಬಂದರು ನಿರ್ಮಾಣಕ್ಕೆ ನಿರ್ಧರಿಸಲಾಗಿದೆ. ಸೆಕೆಂಡರಿ, ಫೆಡರಲ್ ಮತ್ತು ಎಪೆಕ್ಸ್ ಸಹಕಾರ ಸಂಘಗಳ ನಿರ್ವಹಣಾ ಮಂಡಳಿಗಳಲ್ಲಿ ಮೀಸಲಾತಿ ಕಲ್ಪಿಸಿರುವುದು ಸಹ ಕೃಷಿ ಕ್ಷೇತ್ರಕ್ಕೆ ನೀಡಿದ ಉತ್ತೇಜನವಾಗಿದೆ. ಇದಲ್ಲದೆ ಕೃಷಿ ಭಾಗ್ಯ ಯೋಜನೆಯನ್ನ ಮತ್ತೆ ಜಾರಿಗೊಳಿಸಲಾಗಿದೆ. ಕೃಷಿ ಮತ್ತು ಪೂರಕ ಚಟುವಟಿಕೆಗಳ ನೀತಿ ಮತ್ತು ಯೋಜನೆಗಳ ಸಂಯೋಜನೆ ಹಾಗೂ ಪರಿಣಾಮಕಾರಿ ಅನುಷ್ಠಾನಕ್ಕೆ ಪೂರಕವಾಗಿ ಕೃಷಿ, ತೋಟಗಾರಿಕೆ, ರೇಷ್ಮೆ, ಮೀನುಗಾರಿಕೆ, ಸಹಕಾರ, ಪಶುಸಂಗೋಪನೆ ಇಲಾಖೆಗಳ ನಡುವೆ ಸಮನ್ವಯ ಸಾಧಿಸಲು ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಕೃಷಿ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಮಾಡುವುದಾಗಿ ಬಜೆಟ್ನಲ್ಲಿ ಘೋಷಿಸಿದ್ದಾರೆ. 2024ರ ರಾಜ್ಯ ಬಜೆಟ್ನಲ್ಲಿ ನಮ್ಮ ಮಿಲೆಟ್ ಎಂಬ ಹೆಸರಿನ ಹೊಸ ಕಾರ್ಯಕ್ರಮ ಪ್ರಾರಂಭಿಸಲಾಗುತ್ತಿದೆ. ಈ ಯೋಜನೆಯ ಅಡಿ ಸಂಸ್ಕರಿಸಿದ ಸಿರಿಧಾನ್ಯಗಳು ಮತ್ತು ಮೌಲ್ಯವರ್ಧಿತ ಸಿರಿಧಾನ್ಯ ಉತ್ಪನ್ನಗಳನ್ನು ಅಗ್ರಿಟೆಕ್ ಕಂಪನಿಗಳು ಮತ್ತು ರಿಟೇಲ್ ಚೈನ್ಗಳ ಸಹಭಾಗಿತ್ವದೊಂದಿಗೆ ಕೈಗೆಟುಕುವ ದರದಲ್ಲಿ ದೊರಕಿಸಲು ಅನುವು ಮಾಡಿಕೊಡಲಾಗುತ್ತೆ.
ಸ್ಥಳೀಯ ಬೆಳೆಗಳ ತಳಿಗಳನ್ನು ಸಂಗ್ರಹಿಸಿ ಸಂರಕ್ಷಿಸುವ ಒಂದು ಸಮುದಾಯ ಬೀಜ ಬ್ಯಾಂಕ್ ಸ್ಥಾಪನೆ, ರಾಜ್ಯದ ಬರಪೀಡಿತ ಮತ್ತು ಮಳೆಯಾಶ್ರಿತ ಪ್ರದೇಶಗಳಲ್ಲಿ ಸುಸ್ಥಿರ ಕೃಷಿಗೆ ಮಣ್ಣು ಮತ್ತು ನೀರಿನ ಸಂರಕ್ಷಣೆಗಾಗಿ ಪ್ರತಿ ವರ್ಷ 1000ದಂತೆ ಒಟ್ಟು 5000 ಸಣ್ಣ ಸರೋವರಗಳನ್ನು ನರೇಗಾ ಯೋಜನೆಯ ಅಡಿ ನಿರ್ಮಿಸಲಾಗುತ್ತೆ. ಕರ್ನಾಟಕ ಉಗ್ರಾಣ ನಿಗಮವು ತೀವ್ರ ಹಣಕಾಸು ಹಾಗೂ ಆಡಳಿತಾತ್ಮಕ ಬಿಕ್ಕಟ್ಟು ಎದುರಿಸುತ್ತಿದ್ದು, ನಾವು ಅಧಿಕಾರಕ್ಕೆ ಬಂದ ನಂತರ 4.54 ಲಕ್ಷ ಮೆಟ್ರಿಕ್ ಟನ್ ಸಾಮರ್ಥ್ಯದ 76 ಗೋದಾಮುಗಳ ನಿರ್ಮಾಣ ಪೂರ್ಣಗೊಳಿಸಲು 376 ಕೋಟಿ ರುಗಳ ವಿಶೇಷ ಪ್ಯಾಕೇಜ್ ಅನ್ನು ನೀಡಲಾಗಿದೆ. ಕುರಿ ಲೆಕ್ಕ ಹಾಕೋದಕ್ಕೆ ಬಾರದವನು ಬಜೆಟ್ ಮಂಡಿಸ್ತಾನ ಅಂತ ಗೇಲಿ ಮಾಡಿದವರಿದ್ರು. ಆದ್ರೆ ಅದೆಲ್ಲ ಅವಮಾನಗಳನ್ನ ಮೆಟ್ಟಿ ನಿಂತು ಈವರೆಗೂ ಯಾರೂ ಮಾಡದ 15 ಬಜೆಟ್ ಮಂಡಿಸಿದ ಸಾಧನೆ ಮಾಡಿದ್ದಾರೆ ಸಿದ್ದರಾಮಯ್ಯ. ಹಳ್ಳಿಯ ಕುರಿ ಕಾಯೋನ ಮಗನೊಬ್ಬ ಇಂತಹ ಸಾಧನೆ ಮಾಡಿದ್ದು ನಿಜಕ್ಕೂ ರೈತರ ಆತ್ಮಬಲ ಹೆಚ್ಚಿಸದೇ ಇರಲ್ಲ. ಅವಮಾನವೇ ಸಾಧನೆಗೆ ಮೆಟ್ಟಿಲು ಅನ್ನೋದನ್ನ ಸಿದ್ದರಾಮಯ್ಯ 15 ರಾಜ್ಯ ಬಜೆಟ್ ಮಂಡಿಸುವ ಮೂಲಕ ತೋರಿಸಿಕೊಟ್ಟಿದ್ದಾರೆ. ಲಾ ಓದಿದ್ರು ಆರ್ಥಿಕ ತಜ್ಞರೇ ತಲೆದೂಗುವಂತಹ ಪ್ರಾವೀಣ್ಯತೆ ಸಾಧಿಸಿರೋದು ಕಡಿಮೆಯೇನಲ್ಲ. ಇದೇ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ9.